ನಮಸ್ಕಾರ ಸ್ನೇಹಿತರೆ, ಸ್ಮಾರ್ಟ್ ಕನ್ನಡಿಗ ಚಾನಲಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ದಿವಸ ನೀವು HDFC ಪರಿವರ್ತನ್ ಸ್ಕಾಲರ್ಶಿಪ್ಗೆ ಯಾವ ರೀತಿ ಅಪ್ಲೈ ಮಾಡೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಸ್ಕಾಲರ್ಶಿಪ್ ಅಮೌಂಟ್ ಬಂದುಬಿಟ್ಟು 15,000ದಿಂದ 75,000 ತನಕ ನಿಮಗೆ ಸ್ಕಾಲರ್ಶಿಪ್ ಅಮೌಂಟ್ ಸಿಗುತ್ತೆ. ಈ ಒಂದು ಸ್ಕಾಲರ್ಶಿಪ್ಪಿಗೆ ಫಸ್ಟ್ ಸ್ಟ್ಯಾಂಡರ್ಡಿಂದ ಹಿಡಿದು ನೀವು ಡಿಗ್ರಿ ಅಥವಾ ಪೋಸ್ಟ್ ಗ್ರ್ಯಾಜುಯೇಷನು, ಮಾಸ್ಟರ್ಸ್ ಯಾವುದೇ ಒಂದು ಕೋರ್ಸ್ನಲ್ಲಿ ನೀವು ಓದ್ತಾ ಇದ್ದರೂ ಸಹ ಈ ಒಂದು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡ್ಬೋದು. ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರುವಂಥ ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಿದಾಗ ಈ ಥರ ಒಂದು ಪೇಜ್ ಕಾಣುತ್ತೆ. ಈ ಪೇಜ್ನಲ್ಲಿ ನೀವು ಸ್ಕಾಲರ್ಶಿಪ್ಸ್ ಅಂತ ಹೇಳಿ ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ, 3 ಆಪ್ಷನ್ಸ್ ಕಾಣಿಸ್ತಾ ಇದೆ. ಫಸ್ಟು ಸ್ಕೂಲ್ ಸ್ಟೂಡೆಂಟ್ಸು, ಅಂಡರ್ ಗ್ರ್ಯಾಜುಯೇಟ್ಸು, ಅದಾದಮೇಲೆ ಪೋಸ್ಟ್ ಗ್ರ್ಯಾಜುಯೇಟ್ ಕೋರ್ಸಸ್ಸಿಗೆ ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲಿ ಸ್ಕೂಲ್ ಸ್ಟೂಡೆಂಟ್ಸ್ಗೆ ಯಾವ ರೀತಿ ಅಪ್ಲೈ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಕಾಲೇಜ್ ಸ್ಟೂಡೆಂಟ್ಸ್ ಅಪ್ಲಿಕೇಶನ್ ಕೂಡ ಸೇಮ್ ಪ್ರಾಸೆಸ್ ಇರುತ್ತೆ. ಸೊ ಇಲ್ಲಿ ಫಸ್ಟ್ ಅಪ್ಲೈ ನಾವು ಅನ್ನೋದನ್ನು ಕ್ಲಿಕ್ ಮಾಡ್ತೀರಾ. ಅದಾದಮೇಲೆ ನಿಮಗೆ ಈ ಥರ ಒಂದು ಪೇಜ್ ಕಾಣುತ್ತೆ. ಈ ಪೇಜ್ನಲ್ಲಿ ಬಂದುಬಿಟ್ಟು ಎಲಿಜಿಬಿಲಿಟಿ ಕ್ರೈಟೀರಿಯಾ ಏನಿದೆ ಅಂತ ಕೊಟ್ಟಿದ್ದಾರೆ. 1st to 12th, ಯಾಕಂತಂದರೆ ನಾನು ಇಲ್ಲಿ ಸ್ಕೂಲ್ ಅಂತ ಸೆಲೆಕ್ಟ್ ಮಾಡಿದ್ದೀನಲ್ವ. ಸೊ 1st to 12th ಸ್ಟ್ಯಾಂಡರ್ಡ್ ಇರೋವಂಥವ್ರು ಅಪ್ಲೈ ಮಾಡ್ಬೋದು ಅಂತೇಳಿ ಇಲ್ಲಿ ತೋರಿಸ್ತಾ ಇದೆ. ಅದಾದಮೇಲೆ ಮಿನಿಮಮ್ 55% ಮಾರ್ಕ್ಸ್ ಇರಬೇಕು ಪ್ರೀವಿಯಸ್ ಎಕ್ಸಾಮ್ನಲ್ಲಿ. ಫ್ಯಾಮಿಲಿ ಇನ್ಕಮ್ಮು 2.5 lakhs ಅಂದರೆ 2.5 ಲಕ್ಷ ರೂಪಾಯಿಗಿಂತ ಕಮ್ಮಿ ಇರಬೇಕು ಆ್ಯನ್ಯಲ್ ಇನ್ಕಮ್ ಅಂತ ಕೇಳಿದ್ದಾರೆ. ಸೊ ಅದಾದಮೇಲೆ ಇಲ್ಲಿ ಈ ಒಂದು ಸ್ಕಾಲರ್ಶಿಪ್ಪು ಇಂಡಿಯಾದಲ್ಲಿ ಇರುವಂಥ ಸ್ಟೂಡೆಂಟ್ಸಿಗೆ ಮಾತ್ರ ಸೌಲಭ್ಯ ಸಿಗುತ್ತೆ. ಸ್ಕಾಲರ್ಶಿಪ್ಪಿಂದು ಎಜುಕೇಷನ್ಗೋಸ್ಕರ ಈ ಒಂದು ಸ್ಕಾಲರ್ಶಿಪ್ಪನ್ನು ಅಮೌಂಟನ್ನು ನೀವು ಯುಟಿಲೈಸ್ ಮಾಡ್ಕೋಬೋದು ಅಂತೇಳಿ ಮೆನ್ಷನ್ ಮಾಡಿದ್ದಾರೆ. ಇಲ್ಲಿ ನೀವು ಯಾವ್ಯಾವ ಡಾಕ್ಯುಮೆಂಟ್ಸ್ ಕೊಡಬೇಕಾಗತ್ತೆ ಅಂತಂದರೆ, ಆಧಾರ್ ಕಾರ್ಡ್ ಡಿಜಿಲಾಕರಿಂದ ಇಲ್ಲಿ ವೆರಿಫೈ ಆಗುತ್ತೆ. ಸೊ ಇದು ಸಿಂಪಲ್ ಸ್ಟೆಪ್ಸ್ ಇದೆ, ನಾನು ತೋರಿಸ್ಕೊಡ್ತಾ ಹೋಗ್ತೀನಿ. ಸೊ ಇದಾದಮೇಲೆ ನೀವು 10th ಮಾರ್ಕ್ ಶೀಟು, ಅದಾದಮೇಲೆ 12th ಮಾರ್ಕ್ ಶೀಟನ್ನು ಅಪ್ಲೋಡ್ ಮಾಡಬೇಕು. ಇನ್ ಕೇಸ್ ನೀವು 10th 12th ಕ್ಲಾಸಲ್ಲಿ ಇಲ್ಲ ಅಂತಂದ್ರೂ ಕೂಡ ನೀವು ಯಾವ ಕ್ಲಾಸನ್ನು ಓದ್ತಾ ಇರ್ತೀರಲ್ವ ಅದರ ಪ್ರೀವಿಯಸ್ ಇನ್ನು ಮಾರ್ಕ್ಸ್ ಕಾರ್ಡು, ಪ್ರೀವಿಯಸ್ ಕ್ಲಾಸಿನ ಮಾರ್ಕ್ಸ್ ಕಾರ್ಡನ್ನು ನೀವು ಅಪ್ಲೋಡ್ ಮಾಡ್ಬೋದು. ಸೊ ಇಲ್ಲಿ ಸ್ಕೂಲ್ ಪ್ರೂಫಲ್ಲಿ ಬೋನೋಫೈಡ್ ಪ್ರೂಫ್ ಅಂತ ಕೇಳಿಸ್ತಾ ಇದೆ ಅಲ್ವಾ. ಸೊ ಬೋನೋಫೈಡ್ ಸರ್ಟಿಫಿಕೇಟ್ ಅನ್ನೋದನ್ನ PDF ಅನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ. A4 ಸೈಜ್ ಶೀಟಲ್ಲಿ ನೀವು ಜೆರಾಕ್ಸ್ ಮಾಡಿಸ್ಕೊಂಬಿಟ್ಟು ಸ್ಕೂಲಲ್ಲಿ ಅಥವಾ ಕಾಲೇಜ್ನಲ್ಲಿ ನೀವು ಎಲ್ಲೇ ಓದ್ತಾ ಇರ್ತೀರ ಅಲ್ಲಿ ಸೀಲ್ ಸೈನ್ ಹಾಕ್ಸ್ಕೊಂಬಂದ್ಬಿಟ್ಟು ಇಲ್ಲಿ ಫೋಟೋ ಕಾಪಿ ಅಪ್ಲೋಡ್ ಮಾಡೋದಷ್ಟೇ. ಫೀ ರೆಸಿಪ್ಟು, ಅದಾದಮೇಲೆ ಫ್ಯಾಮಿಲಿಯಿಂದ ಇನ್ಕಮ್ ಸರ್ಟಿಫಿಕೇಟ್ ಇರುತ್ತಲ್ಲ ಅದು, ಡಿಸಬಿಲಿಟಿ ಸರ್ಟಿಫಿಕೇಟು, ಡಿಸೀಸ್ ಪ್ರೂಫ್ ಆದಮೇಲೆ ಕ್ರೈಸಿಸ್ ಡಾಕ್ಯುಮೆಂಟ್ ಇದು ಅಪ್ಲಿಕಬಲ್ ಇದ್ದರೆ ಅಪ್ಲೋಡ್ ಮಾಡಬೇಕು, ಇಲ್ಲಾಂತಂದರೆ ಇಲ್ಲ. ಇಲ್ಲಿ ಇಂಪಾರ್ಟೆಂಟ್ ನೋಟ್ ಏನಂತಂದರೆ, ನೀವು ಅಪ್ಲೋಡ್ ಮಾಡುವಂಥ ಡಾಕ್ಯುಮೆಂಟ್ಸು PDF, JPG ಅಥವಾ PNG ಫಾರ್ಮೆಟ್ನಲ್ಲಿ ಇರಬೇಕು. ಅದಾದಮೇಲೆ 1.5 MBಗಿಂತ ಕಮ್ಮಿ ಇರಬೇಕು. 1.5 MB ಮ್ಯಾಕ್ಸಿಮಮ್ ಲಿಮಿಟ್ ಅಂತ ಹೇಳಿದ್ದಾರೆ. ನಿಮ್ಮ ಒಂದು ಫೋಟೋ ಕಾಪೀಸು ಯಾವ ಥರ ನೀವು ಫೈಲ್ ಸೈಜನ್ನು ಚೇಂಜ್ ಮಾಡ್ಬೋದು ಅನ್ನೋಂಥ ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಾನು ಹಾಕಿರ್ತೀನಿ. ಸೊ ಇಲ್ಲಿ ಬಂದು ಫಾಲ್ಸ್ ಇನ್ಫಾರ್ಮೇಷನ್, ನೀವು ಯಾವುದೇ ಫಾಲ್ಸ್ ಇನ್ಫಾರ್ಮೇಷನ್ ಕೊಡೋ ಆಗಿಲ್ಲ ಅಂತೇಳಿ ಮೆನ್ಷನ್ ಮಾಡಿದ್ದಾರೆ. ಇಲ್ಲಿ 2 ಆಪ್ಷನಿಗೆ ರೈಟ್ ಕ್ಲಿಕ್ ಮಾಡಿಬಿಟ್ಟು, ನಾನೆಲ್ಲ ಅರ್ಥ ಮಾಡ್ಕೊಂಡಿದ್ದೀನಿ, ಓದಿದ್ದೀನಿ ಅಂತ ಹೇಳ್ಬಿಟ್ಟು ರೈಟ್ ಕ್ಲಿಕ್ ಮಾಡಿ ಸ್ಟಾರ್ಟ್ ಅಪ್ಲಿಕೇಶನ್ ಅಂತೇಳಿ ಕ್ಲಿಕ್ ಮಾಡ್ತೀರಾ. ಇವಾಗ ನಿಮಗೆ ಈ ಥರ ಒಂದು ಪೇಜ್ ಕಾಣುತ್ತೆ. ಈ ಪೇಜ್ನಲ್ಲಿ ಬಂದುಬಿಟ್ಟು ನೀವು ಆಧಾರನ್ನು ವೆರಿಫೈ ಮಾಡ್ತೀರಾ. ತುಂಬ ಸಿಂಪಲ್ ಇದೆ ಪ್ರಾಸೆಸ್ ಇದು. ಕನೆಕ್ಟ್ ಡಿಜಿಲಾಕರ್ ಅಂತ ಕ್ಲಿಕ್ ಮಾಡಿ. ಇವಾಗ ನಿಮಗೆ ಈ ಥರ ಒಂದು ಪೇಜ್ ಕಾಣುತ್ತೆ. ಈ ಪೇಜ್ನಲ್ಲಿ ನಿಮ್ಮ ಆಧಾರ್ ನಂಬರನ್ನು ಟೈಪ್ ಮಾಡಿಬಿಟ್ಟು ನೆಕ್ಸ್ಟ್ ಅಂತ ಹೇಳಿ ಕ್ಲಿಕ್ ಮಾಡಿ. ಕರೆಕ್ಟಾಗಿರೋ ಆಧಾರ್ ನಂಬರ್ ನಿಮ್ಮದೇನಿದೆ ಅದನ್ನೇ ಟೈಪ್ ಮಾಡಿ. ಸೊ ಇಲ್ಲಿ ಕರೆಕ್ಟ್ ಆಧಾರ್ ನಂಬರ್ನ ಟೈಪ್ ಮಾಡಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದ್ಮೇಲೆ ಈ ಥರ ಒಂದು ಪೇಜ್ ಕಾಣುತ್ತೆ. ಈ ಒಂದು ಪೇಜ್ನಲ್ಲಿ ನಿಮ್ಮ ಆಧಾರ್ನ OTP ಥ್ರೂ ವೆರಿಫೈ ಮಾಡ್ತೀರಾ. ಆಧಾರ್ ನಂಬರ್ ಯಾವ ಒಂದು ಫೋನ್ ನಂಬರಿಗೆ ಲಿಂಕ್ ಆಗೈತಲ್ಲ ಆ ಒಂದು OTP ಕ್ಲಿಕ್ ಮಾಡಿ ಅದನ್ನು ವೆರಿಫೈ ಮಾಡಾದ್ಮೇಲೆ ಈ ಥರ ಒಂದು ಪೇಜ್ ಕಾಣುತ್ತೆ. ಇಲ್ಲಿ ನಿಮ್ಮ ಡಿಜಿಲಾಕರ್ ಅಕೌಂಟ್ ಆಲ್ರೆಡಿ ಇದ್ದರೆ ಇರುವಂಥ ಒಂದು 6 digit ಪಿನ್ನನ್ನು ಇಲ್ಲಿ ಮೆನ್ಷನ್ ಮಾಡ್ತೀರಾ. ಇಲ್ಲ ಅಂತಂದರೆ ಹೊಸದಾಗಿ ಪಿನ್ ಕ್ರಿಯೇಟ್ ಮಾಡೋದಕ್ಕೆ ಅದೇ ಈ ಥರ ಒಂದು ಕೇಳುತ್ತೆ, ಸೆಟ್ ಯುವರ್ ಸೆಕ್ಯೂರಿಟಿ ಪಿನ್ ಅಂತ. ನಿಮಗೆ ನೆನಪಿರುವಂಥ 6 digit ಪಿನ್ನನ್ನು ಟೈಪ್ ಮಾಡಿ. ನಿಮಗೆ ಅಕಸ್ಮಾತ್ ಆಲ್ರೆಡಿ ಪಿನ್ ಇದ್ದು ಮರ್ತೋಗಿದ್ರೆ ಫರ್ಗಾಟ್ ಪಿನ್ ಅಂತ ಹೇಳಿ ಮತ್ತೆ ಸೆಟ್ ಮಾಡ್ಬೋದು. ಸೊ ಪಿನ್ನನ್ನು ಸೆಟ್ ಮಾಡಾದಮೇಲೆ ಈ ಥರ ಒಂದು ಪೇಜ್ ಕಾಣುತ್ತೆ. ಈ ಒಂದು ಪೇಜ್ನಲ್ಲಿ ಏನಂತಂದರೆ, ಸೆಡ್ಡಿ ಫಾರ್ ಬಡ್ಡಿ ಅವರಿಗೆ ನಿಮ್ಮ ಇನ್ಫಾರ್ಮೇಷನನ್ನು ಶೇರ್ ಮಾಡೋದಕ್ಕೆ ನಿಮ್ಮ ಕನ್ಸೆಂಟ್ ಇದೆ ಅಂತ ಕೇಳ್ತಾ ಇದೆ ಅಷ್ಟೇ. ಸೊ ಇದಾದಮೇಲೆ ಇಲ್ಲಿ ಆಧಾರ್ ಕಾರ್ಡ್ ಅನ್ನೋದನ್ನು ಮಾತ್ರ ರೈಟ್ ಕ್ಲಿಕ್ ಮಾಡ್ತೀರಾ, ಬೇರೆ ಯಾವ ಆಪ್ಷನನ್ನು ಏನು ಸೆಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ಸೊ ಆಧಾರ್ ಕಾರ್ಡನ್ನು ಮಾತ್ರ ಸೆಲೆಕ್ಟ್ ಮಾಡಿಬಿಟ್ಟು
ಇಲ್ಲಿ ಅಲೋ ಅಂತ ಇದೆಯಲ್ಲ, ಸೊ ಕರೆಕ್ಟಾಗಿ ನೋಡಿ, ಯಾವ ಆಪ್ಷನ್ನು ಸೆಲೆಕ್ಟ್ ಮಾಡಬೇಡಿ, ಬೇರೆದನ್ನು ಆಧಾರ್ನ ಮಾತ್ರ ಸೆಲೆಕ್ಟ್ ಮಾಡಿ ಅಲೋ ಅಂತ ಹೇಳಿ ಕ್ಲಿಕ್ ಮಾಡಿ. ಸೊ ಈ ಥರ ಒಂದು ಪೇಜ್ ಕಾಣಿಸುತ್ತೆ. ಅದಾದಮೇಲೆ ನಿಮ್ಮ ಆಧಾರ್ ವೆರಿಫೈ ಆಗಿದೆ ಅಂತ ಅದೇ ತೋರಿಸುತ್ತೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ಈ ಒಂದು ನೆಕ್ಸ್ಟ್ ಪೇಜ್ನಲ್ಲಿ ನಿಮ್ಮ ಪರ್ಸ್ನಲ್ ಡೀಟೇಲ್ಸು, ಫ್ಯಾಮಿಲಿ ಡೀಟೇಲ್ಸ್ ಇದನ್ನೆಲ್ಲ ನೀವು ಫಿಲಪ್ ಮಾಡ್ತಾ ಹೋಗ್ತೀರಾ. ಸೊ ತುಂಬ ಸಿಂಪಲ್ ಆಗಿದೆ ಪ್ರಾಸೆಸ್ಸು. ನೆಕ್ಸ್ಟು ಪರ್ಸ್ನಲ್ ಡೀಟೇಲ್ಸ್ನ ಫಿಲಪ್ ಮಾಡ್ತೀರಾ. ಪರ್ಸ್ನಲ್ ಡೀಟೇಲ್ಸ್ನಲ್ಲಿ ಇಲ್ಲಿ ನಿಮ್ಮ ಫಸ್ಟ್ ನೇಮು, ಲಾಸ್ಟ್ ನೇಮ್ ಎಲ್ಲ ನೀವು ಆಧಾರ್ನ ವೆರಿಫೈ ಮಾಡಿದಾಗಲೇ ಫಿಲಪ್ ಆಗೋಗಿರುತ್ತೆ. ಇನ್ ಕೇಸ್ ಏನಾದರೂ ತಪ್ಪಿದರೆ ಅದನ್ನ ಕರೆಕ್ಟ್ ಮಾಡೋವಂಥದ್ದಷ್ಟೇ. ಇಲ್ಲಿ ಕ್ಯಾಟಗರಿ ಏನಿರುತ್ತೆ ಅದನ್ನ ಸೆಲೆಕ್ಟ್ ಮಾಡ್ತೀರಾ, ಅಪ್ಲಿಕೇಬಲ್ ಆಗುವಂಥದ್ದನ್ನು. ಅದಾದಮೇಲೆ ಡು ಯು ಹ್ಯಾವ್ ಡಿಸೆಬಿಲಿಟಿ ಅಂತ ಕೇಳ್ತಾ ಇದೆ. ಡಿಸೆಬಿಲಿಟಿ ಏನಾದರೂ ಅಂಗವೈಕಲ್ಯತೆ ಇದ್ದರೆ ಸೆಲೆಕ್ಟ್ ಮಾಡಿ, ಇಲ್ಲ ಅಂತಂದರೆ ನೋ ಅಂತ. ಅದಾದಮೇಲೆ ಕಾಂಟ್ಯಾಕ್ಟ್ ಡೀಟೇಲ್ಸು, ಪ್ರೈಮರಿ ಇಮೇಲ್ ಮತ್ತು ಮೊಬೈಲ್ ನಂಬರ್, ಆ್ಯಕ್ಟಿವ್ ಇಮೇಲ್ ಮತ್ತು ಆ್ಯಕ್ಟಿವ್ ಮೊಬೈಲ್ ನಂಬರನ್ನು ಇಲ್ಲಿ ಟೈಪ್ ಮಾಡಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ಪರ್ಮನೆಂಟ್ ಅಡ್ರೆಸ್ ಕೇಳುತ್ತೆ. ಪರ್ಮನೆಂಟ್ ಅಡ್ರೆಸ್ ಯಾವುದು ಅಂತಂದರೆ ನಿಮ್ಮ ಆಧಾರ್ ಕಾರ್ಡಲ್ಲಿ ಅಥವಾ ಪಾನ್ ಕಾರ್ಡಲ್ಲಿ ಇರುವಂಥ ಅಡ್ರೆಸ್ಸನ್ನು ಇಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತೀರಾ. ಸೊ ಅದಾದಮೇಲೆ ಡಿಸ್ಟ್ರಿಕ್ಟ್ ಯಾವುದಿದೆ, ಪಿನ್ ಕೋಡು ಪ್ರತಿಯೊಂದನ್ನು ಮೆನ್ಷನ್ ಮಾಡಿ. ಅದಾದಮೇಲೆ ಇಲ್ಲಿ ಕಮ್ಯುನಿಕೇಷನ್ ಅಡ್ರೆಸ್ಸಿಗೆ ಸೇಮ್ ಆ್ಯಸ್ ಪರ್ಮನೆಂಟ್ ಅಡ್ರೆಸ್ ಅಂತ ಕೇಳ್ತಾ ಇದೆ. ಸೊ ನೀವು ಇವಾಗ ಆಧಾರ್ ಕಾರ್ಡ್ ಅಥವಾ ಪಾನ್ ಕಾರ್ಡಲ್ಲಿ ಇರುವಂಥ ಅಡ್ರೆಸ್ನಲ್ಲೇ ನೀವು ಇವಾಗ ವಾಸವಾಗಿದ್ದರೆ ಎಸ್ ಅಂತ ಹೇಳಿ ಕ್ಲಿಕ್ ಮಾಡಿ. ಇಲ್ಲ ಅಂತಂದರೆ ನೋ ಅಂತ ಯಾವಾಗ ಕ್ಲಿಕ್ ಮಾಡ್ತೀರಾ ಅಂದರೆ, ನೀವು ಆಧಾರ್ ಕಾರ್ಡ್ ಪಾನ್ ಕಾರ್ಡ್ನಲ್ಲಿ ಇರುವಂಥ ಅಡ್ರೆಸ್ ಬಿಟ್ಟು ಬೇರೆ ಅಡ್ರೆಸ್ನಲ್ಲಿ ಏನಾದ್ರು ಇವಾಗ ಕರೆಂಟ್ಲಿ ವಾಸವಾಗಿದ್ದರೆ ನೋ ಅಂತ ಕ್ಲಿಕ್ ಮಾಡಿ. ಆವಾಗ ಬೇರೆ ಅಡ್ರೆಸ್ಸನ್ನು ಮೆನ್ಷನ್ ಮಾಡಬೇಕಾಗುತ್ತೆ ಅಷ್ಟೇ. ವೆರಿ ಸಿಂಪಲ್. ಇಲ್ಲಿ ನೆಕ್ಸ್ಟ್ ಬಂದುಬಿಟ್ಟು ಸೇವ್ ಆ್ಯಂಡ್ ಕಂಟಿನ್ಯೂ ಕ್ಲಿಕ್ ಮಾಡಾದಮೇಲೆ ಫ್ಯಾಮಿಲಿ ಡೀಟೇಲ್ಸ್ ಕೇಳುತ್ತೆ. ಫ್ಯಾಮಿಲಿಯಲ್ಲಿ ಎಷ್ಟು ಜನ ಅರ್ನ್ ಮಾಡ್ತಾ ಇದ್ದಾರೆ, ದುಡ್ಡು ದುಡಿಯೋವಂಥವ್ರು ಎಷ್ಟು ಜನ ಇದ್ದಾರೆ, ದುಡ್ಡು ದುಡಿದೇ ಇರೋವಂಥವ್ರು ಎಷ್ಟು ಜನ ಇದ್ದಾರೆ ಫ್ಯಾಮಿಲಿಯಲ್ಲಿ ಅಂತ ಕೇಳುತ್ತೆ. ಅದಾದಮೇಲೆ ಟೋಟಲ್ ನಂಬರ್ ಆಫ್ ಸಿಬ್ಲಿಂಗ್ಸ್ ಇನ್ಕ್ಲೂಡಿಂಗ್ ಯುವರ್ ಸೆಲ್ಫ್ ಅಂದರೆ ನಿಮ್ಮನ್ನು ಸೇರಿ ಎಷ್ಟು ಜನ ಮಕ್ಕಳು ಇದ್ದಾರೆ ಮನೆಯಲ್ಲಿ ಅಂತ ಹೇಳ್ಬಿಟ್ಟು ನಿಮ್ಮ ಅಕ್ಕ ತಮ್ಮ ಅಣ್ಣ ತಂಗಿ ಎಲ್ಲನೂ ಮೆನ್ಷನ್ ಮಾಡ್ತೀರಾ. ಮೆರಿಟಲ್ ಸ್ಟೇಟಸ್ಸು ಎಸ್ ಆರ್ ನೋ ಏನು ಇರುತ್ತೆ ನಿಮಗೆ ಅಪ್ಲಿಕಬಲ್ ಆಗುತ್ತೆ ಅದನ್ನ ಸೆಲೆಕ್ಟ್ ಮಾಡಿ. ಫಾದರ್ ಡೀಟೇಲ್ಸ್ ಕೇಳುತ್ತೆ. ನೆಕ್ಸ್ಟು ಫಾದರ್ ಏನು ಫಾದರಿಂದ ನೇಮ್ ಏನು, ಲೀಗಲ್ ನೇಮ್ ಏನಿರುತ್ತೆ ಆಧಾರ್ ಕಾರ್ಡಲ್ಲಿ ಅದನ್ನು ಮೆನ್ಷನ್ ಮಾಡ್ತೀರಾ. ಅದಾದಮೇಲೆ ಫಾದರಿನ ಹೈಯೆಸ್ಟ್ ಕ್ವಾಲಿಫಿಕೇಷನ್ ಏನಿದೆ, ಏನು ಅಪ್ಲಿಕೇಬಲ್ ಆಗುತ್ತೆ, ಏನು ಓದಿದ್ದಾರೆ ನಿಮ್ಮ ಪೇರೆಂಟ್ಸು, ಅದನ್ನು ಕ್ಲಿಕ್ ಮಾಡ್ತಾ ಹೋಗ್ತೀರಾ. ಇಲ್ಲಿ ಡ್ರಾಪ್ ಡೌನಲ್ಲಿ ಸೆಲೆಕ್ಟ್ ಮಾಡ್ಬೋದು. ಫಾದರ್ ಏನು ಆಕ್ಯುಪೇಷನ್ ಮಾಡ್ತಾರೆ ಅನ್ನೋದನ್ನು ಕೂಡ ನೀವಿಲ್ಲಿ ಸೆಲೆಕ್ಟ್ ಮಾಡ್ತಾ ಹೋಗ್ತೀರಾ. ಅದಾದಮೇಲೆ ಫಾದರಿನ ಆ್ಯಕ್ಟಿವ್ ಮೊಬೈಲ್ ನಂಬರನ್ನ ಕೂಡ ಇಲ್ಲಿ ಎಂಟರ್ ಮಾಡ್ತೀರಾ. ಸೇಮ್ ಟು ಸೇಮ್ ಪ್ರೊಸೆಸ್ ಮದರಿಗೂ ಕೂಡ ಮದರಿನ ನೇಮು, ಲೀಗಲ್ ನೇಮು, ಕ್ವಾಲಿಫಿಕೇಷನ್ನು, ಆಕ್ಯುಪೇಷನ್ನು, ಮೊಬೈಲ್ ನಂಬರು, ಆ್ಯಕ್ಟಿವ್ ಮೊಬೈಲ್ ನಂಬರ್ ಇದನ್ನೆಲ್ಲದನ್ನು ಮೆನ್ಷನ್ ಮಾಡ್ತಾ ಹೋಗ್ತೀರಾ. ಸೊ ನೆಕ್ಸ್ಟ್ ಸೇವ್ ಆ್ಯಂಡ್ ಕಂಟಿನ್ಯೂನ ಕ್ಲಿಕ್ ಮಾಡಾದಮೇಲೆ ನೆಕ್ಸ್ಟು ಬಂದುಬಿಟ್ಟು ಇಲ್ಲಿ ಸೋಷಿಯೋ ಎಕನಾಮಿಕ್ ಕಂಡೀಷನ್ಸ್ ಅಂತ ಹೇಳಿ ಈ ಥರ ಒಂದು ಆಪ್ಷನ್ ಕಾಣುತ್ತೆ. ಇಲ್ಲಿ ಯಾವುದಾದ್ರೂ ಕ್ರೈಸಿಸ್ಸಿಗೆ ನೀವು ಸಫರ್ ಆಗಿದ್ದೀರಾ ಅಂತ ಕೇಳುತ್ತೆ. ಫ್ಯಾಮಿಲಿ ಇನ್ಕಮಲ್ಲಿ ಏನಾದರೂ ಪ್ರಾಬ್ಲಮ್ಸ್ ಬಂದಿತ್ತಾ, ಫಾರ್ ಎಕ್ಸಾಂಪಲ್ ಇವಾಗ ಕರೋನಾ ಟೈಮ್ನಲ್ಲಿ ಕೆಲವೊಂದಷ್ಟು ಮನೆಗಳಲ್ಲಿ ಪ್ರಾಬ್ಲಮ್ ಆಗಿತ್ತಲ್ವಾ. ಸೊ ಈ ಥರ ಏನಾದರೂ ಪ್ರಾಬ್ಲಮ್ಸ್ ಆಗಿದ್ದರೆ ನಿಮ್ಮ ಒಂದು ಲೈಫಲ್ಲಿ ಓದೋದಕ್ಕೆ ರಿಲೇಟೆಡ್ ಆಗಿ ಅದನ್ನು ಇಲ್ಲಿ ಮೆನ್ಷನ್ ಮಾಡ್ತೀರಾ. ಸೊ ಓದೋದಕ್ಕೆ ಅಥವಾ ಫೈನಾನ್ಷಿಯಲ್ ಕಂಡೀಷನ್ ಪ್ರಾಬ್ಲಮ್ಸ್ ಏನಿದೆ ಅದನ್ನು ಏನಿದೆ ಅಂತ ಯಾವ ರೀತಿ ಇಂಪ್ಯಾಕ್ಟ್ ಆಗಿದೆ ಅನ್ನೋದನ್ನು ನೆಕ್ಸ್ಟಲ್ಲಿ ಸೆಲೆಕ್ಟ್ ಮಾಡಿಬಿಟ್ಟು ಇಲ್ಲಿ ಗ್ಯಾಡ್ಜೆಟ್ಸ್ ಓನ್ದು, ನಿಮ್ಮ ಹತ್ರ ಸ್ಮಾರ್ಟ್ ಫೋನ್ ಇದ್ದರೆ, ಲ್ಯಾಪ್ಟಾಪ್ ಇದೆಯಾ, ಸ್ಮಾರ್ಟ್ ಟಿ ವಿ ಇದೆಯಾ, ಯಾವ ಒಂದು ಗ್ಯಾಡ್ಜೆಟ್ಸ್ ಇರುತ್ತೆ ನಿಮ್ಮ ಹತ್ರ ಅಪ್ಲಿಕೇಬಲ್ ಏನಾಗುತ್ತೆ ಅದನ್ನು ರೈಟ್ ಕ್ಲಿಕ್ ಮಾಡಿ ಸೆಲೆಕ್ಟ್ ಮಾಡ್ತಾ ಹೋದರೆ ಆಯಿತು. ನೆಕ್ಸ್ಟು ಅಪ್ಲಯನ್ಸಸ್ ಓನ್ಡ್, ಯಾವ ಒಂದು ಅಪ್ಲಯನ್ಸಸ್ ಇದೆ ನಿಮ್ಮ ಮನೆಯಲ್ಲಿ, AC, ವಾಷಿಂಗ್ ಮಿಷಿನು, ಫ್ರಿಜ್ಜು, ಅದಾದಮೇಲೆ ಸೀಲಿಂಗ್ ಫ್ಯಾನ್ ಏನಿದೆ ನಿಮ್ಮ ಮನೇಲಿ ಅಪ್ಲಿಕೇಬಲ್ ಆಗೋದನ್ನು ಸೆಲೆಕ್ಟ್ ಮಾಡ್ತಾ ಹೋಗಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ವೆಹಿಕಲ್ಸ್ ಓನ್ಡ್, ನೀವು ಯಾವೊಂದು ವೆಹಿಕಲ್ಸನ್ನು ನಿಮ್ಮ ಹತ್ರ ಇದೆ ಆಲ್ರೆಡಿ ಮನೆಯಲ್ಲಿ ಅಂತ ಹೇಳಿಬಿಟ್ಟು ನಿಮ್ಗೇನು ಅಪ್ಲಿಕೇಬಲ್ ಆಗುತ್ತೆ ಅದನ್ನ ಸೆಲೆಕ್ಟ್ ಮಾಡಿ. ಯಾವ ವೆಹಿಕಲ್ ಇಲ್ಲ ಅಂತಂದರೆ ನನ್ನಂತೂ ಸೆಲೆಕ್ಟ್ ಮಾಡಿದರೆ ಆಯಿತು. ಸೊ ರೆಸಿಡೆನ್ಸ್ ಓನರ್ಶಿಪ್ ಅಂದರೆ ನೀವು ಸ್ವಂತ ಮನೆಯಲ್ಲಿ ವಾಸವಾಗಿದ್ದೀರಾ, ರೆಂಟೆಡ್ ಹೌಸಾ, ಬಾಡಿಗೆ ಮನೆಯಲ್ಲಿದ್ದೀರಾ, ಲೀಸಿಗೆ ತೊಗೊಂಡಿದ್ದೀರಾ, ನಿಮ್ಮ ಮನೆಯಲ್ಲಿ ಆ ಒಂದು ಮನೆಯಲ್ಲಿ ವಾಸವಾಗಿದ್ದೀರಾ, ಗೌರ್ಮೆಂಟ್ ಕ್ವಾರ್ಟರ್ಸಾ, ಹಾಸ್ಟೆಲಲ್ಲಿದ್ದೀರಾ, PGಯಲ್ಲಿದ್ದೀರಾ, ನಿಮ್ಗೇನು ಅಪ್ಲಿಕೇಬಲ್ ಆಗುತ್ತೆ ಅದನ್ನ ಸೆಲೆಕ್ಟ್ ಮಾಡ್ತಾ ಹೋಗ್ತೀರಾ. ಅದಾದಮೇಲೆ ಇಲ್ಲಿ ರೆಸಿಡೆಂಟ್ ಟೈಪ್ ಅಂತ ಕೇಳುತ್ತೆ. ಸೊ ಅಪಾರ್ಟ್ಮೆಂಟು, ಸೆಮಿ ಪುಕ್ಕ ಅಥವಾ ಅದರ್ ಅಂತ ಏನಿರುತ್ತೆ ಅದನ್ನು ಸೆಲೆಕ್ಟ್ ಮಾಡ್ತಾ ಹೋಗ್ತೀರಾ. ಸೊ ನಿಮ್ಗೇನು ಅಪ್ಲಿಕೇಬಲ್ ಆಗುತ್ತೆ ಅದನ್ನು ಸೆಲೆಕ್ಟ್ ಮಾಡಿ. ಅದಾದಮೇಲೆ ಸೊ ನೆಕ್ಸ್ಟ್ ಬಂದುಬಿಟ್ಟು
ನಾ ನೇಚರ್ ಆಫ್ ಏರಿಯಾ, ಇಲ್ಲಿ ಅರ್ಬನ್ನಲ್ಲಿದ್ದೀರಾ, ರೂರಲಲ್ಲಿದ್ದೀರಾ ಅಥವಾ ಸೆಮಿ ಅರ್ಬನ್ ಅಲ್ಲಿ ಇದ್ದೀರಾ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿ. ಅದಾದಮೇಲೆ ನೀವು APL ಅಥವಾ BPL ಕಾರ್ಡು ಯಾವೊಂದು ಕಾರ್ಡ್ನಲ್ಲಿ ನಿಮ್ಮ ನೇಮ್ ಏನಿದೆ ಸೊ ಅದನ್ನು ಯಾವೊಂದು ಕಾರ್ಡ್ ನಿಮ್ಮ ಹತ್ರ ಇದೆ ಅದನ್ನು ಸೆಲೆಕ್ಟ್ ಮಾಡ್ಬೋದು. ಯಾವುದೂ ಇಲ್ಲ ಅಂತಂದರೆ ನನ್ನಂತ ಸೆಲೆಕ್ಟ್ ಮಾಡಿ. ಸೊ ಎಕನಾಮಿಕ್ ಸ್ಟೇಟಸಲ್ಲಿ ಮದರ್ ಮಾತ್ರ ಇನ್ಕಮ್ ಅರ್ನ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನಾನು ಮೆನ್ಷನ್ ಮಾಡಿದ್ದೆ. ಸೊ ಅದಕ್ಕೋಸ್ಕರ ಇಲ್ಲಿ ಮದರ್ಸ್ ಆ್ಯನ್ಯುವಲ್ ಇನ್ಕಮ್ ಅಂತ ಕೇಳ್ತಾ ಇದೆ. ಫಾದರ್ ಆ್ಯನ್ಯುವಲ್ ಇನ್ಕಮ್ ಫಾದರ್ ಅರ್ನ್ ಮಾಡ್ತಾ ಇದ್ರೆ ಫಾದರ್ ಅಂತ ಹಾಕಿದಾಗ ನಿಮ್ಮ ಇನ್ಕಮ್ ಸರ್ಟಿಫಿಕೇಟ್ನಲ್ಲಿ ಎಷ್ಟು ಇನ್ಕಮ್ ತೋರಿಸಿರ್ತೀರಲ್ವ ಅದನ್ನೇ ಇಲ್ಲಿ ಮೆನ್ಷನ್ ಮಾಡಿ ಅಷ್ಟೇ, ವೆರಿ ಸಿಂಪಲ್ಲು. ಸೊ ಇಲ್ಲಿ ಇದಾದಮೇಲೆ ನೀವೇನಾದರೂ ಅರ್ನ್ ಮಾಡ್ತಾ ಇದ್ದೀರಾ ಅಂತ ಕೇಳುತ್ತೆ. ನೀವು ಅರ್ನ್ ಮಾಡ್ತಾ ಇದ್ದರೆ ಎಸ್ ಅಥವಾ ಇಲ್ಲ ಅಂತಂದರೆ ಏನು ಅಪ್ಲಿಕೇಬಲ್ ಆಗುತ್ತೆ ಅದನ್ನು ಇಲ್ಲಿ ಮೆನ್ಷನ್ ಮಾಡಿ. ಸೊ ಅದಾದಮೇಲೆ ಸೇವ್ ಆ್ಯಂಡ್ ಕಂಟಿನ್ಯೂ ಅಂತ ಕ್ಲಿಕ್ ಮಾಡ್ತೀರಾ. ಸೇವ್ ಆ್ಯಂಡ್ ಕಂಟಿನ್ಯೂ ಕ್ಲಿಕ್ ಮಾಡಾದಮೇಲೆ ಇಲ್ಲಿ ನಾನು ಸ್ಕೂಲ್ ಅಂತ ಸೆಲೆಕ್ಟ್ ಮಾಡಿದ್ದೆ ಅಲ್ವಾ ಸ್ಟಾರ್ಟಿಂಗು ಅಪ್ಲೈ ಮಾಡೋ ಟೈಮ್ನಲ್ಲಿ. ಯಾವ ಕ್ಲಾಸ್ನಲ್ಲಿ ಓದ್ತಾ ಇದ್ದೀರಾ ಅಂತಂದರೆ ನಾನು 11th ಸ್ಟ್ಯಾಂಡರ್ಡ್ ಅಂತ ಹೇಳಿ ಸೆಲೆಕ್ಟ್ ಮಾಡಿದ್ದೀನಿ. ಸೊ 11th ಸ್ಟ್ಯಾಂಡರ್ಡ್ ಅಂತ ಸೆಲೆಕ್ಟ್ ಮಾಡಿಬಿಟ್ಟು ನಿಮ್ಮ ಯಾವ ಕ್ಲಾಸ್ ಏನಿದೆ ಅದನ್ನ ಸೆಲೆಕ್ಟ್ ಮಾಡ್ತೀರಾ ಈ ಒಂದು ಡ್ರಾಪ್ ಡೌನಲ್ಲಿ. ಅದಾದಮೇಲೆ ಇಲ್ಲಿ ಸೇವ್ ಆ್ಯಂಡ್ ಕಂಟಿನ್ಯೂ ಅಂತ ಕ್ಲಿಕ್ ಮಾಡ್ತೀರಾ. ಇದರೊಳಗೆ ಮೋರ್ ಅಬೌಟ್ ಯುವರ್ ಸೆಲ್ಫ್ ಅನ್ನೋವಂಥ ಪೇಜ್ ಓಪನ್ ಆಗುತ್ತೆ. ಟೆಲ್ ಮಿ ಅಬೌಟ್ ಯುವರ್ ಸೆಲ್ಫ್ ಅನ್ನೋ ರೀತಿ ಕಂಪ್ನಿಗೆ ಅಥವಾ ಇನ್ಸ್ಟಿಟ್ಯೂಷನಿಗೆ ನಿಮ್ಮ ಬಗ್ಗೆ ನೀವು ತಿಳಿಸ್ಕೊಡ್ತಾ ಇದ್ದೀರಾ. ನಿಮಗೆ ಈ ಒಂದು ಸ್ಕಾಲರ್ಶಿಪ್ಪಿಂದ ಯಾವ ರೀತಿ ಹೆಲ್ಪ್ ಸಿಗುತ್ತೆ ಅನ್ನೋದ್ರ ಬಗ್ಗೆನೂ ನೀವಿಲ್ಲಿ ಬ್ರೀಫಾಗಿ ಎಕ್ಸ್ಪ್ಲೈನ್ ಮಾಡ್ತೀರಾ. ನಿಮ್ಮ ಓನ್ ವರ್ಡ್ಸ್ನಲ್ಲಿ ಯಾವುದೇ ರೀತಿ ಗ್ರಾಮೆಟಿಕಲ್ ಮಿಸ್ಟೇಕ್ಸ್ ಇಲ್ಲದೆಲ್ಲೇ ಇರೋ ಥರ ಎಕ್ಸ್ಪ್ಲೈನ್ ಮಾಡಿ ನಿಮ್ಮ ಬಗ್ಗೆ ನೀವು ಹೇಳೋವಂಥದ್ದು. ನಾನು ಹಾರ್ಡ್ ವರ್ಕಿಂಗ್ ಸ್ಟೂಡೆಂಟು, ನಾನು ಡೆಡಿಕೇಟೆಡ್ ಬ್ರೈಟ್ ಸ್ಟೂಡೆಂಟು, ನನಗೆ ಈ ಥರ ಏನೋ ಒಂದು ನಿಮಗೆ ಫ್ಯೂಚರಲ್ಲಿ ಏಮ್ ಇರುತ್ತಲ್ವ, ನಾನು ಈ ಥರ ಒಂದು ಆಫೀಸರ್ ಆಗಬೇಕು, ಲಾಯರ್ ಆಗಬೇಕು, ಇಂಜಿನಿಯರ್ ಆಗಬೇಕು, ಡಾಕ್ಟರ್ ಆಗಬೇಕು ಅಥವಾ ನಿಮ್ಮ ಏಮ್ ಏನಿದೆ ಅದನ್ನು ಇಲ್ಲಿ ಮೆನ್ಷನ್ ಮಾಡಿ. ನಾನು ನಿಮಗೆ ಅರ್ಥ ಆಗಲಿ ಗೊತ್ತಾಗಲಿ ಅಂತ ಹೇಳ್ಬಿಟ್ಟು ಫಾರ್ ಎಕ್ಸಾಂಪಲ್ಗೆ ಈ ಥರ ಒಂದು ಮೆನ್ಷನ್ ಮಾಡಿದ್ದೀನಿ ಅಷ್ಟೇ. ನಿಮ್ಮ ಓನ್ ವರ್ಡ್ಸಲ್ಲಿ ಬರೀರಿ. ಅದಾದಮೇಲೆ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಬಗ್ಗೆ ಇಲ್ಲಿ ಬ್ರೀಫಾಗಿ ಕೊಡಿ. ಈ ಥರ ಒಂದು ಫ್ಯಾಮಿಲಿಯಲ್ಲಿ ಕೆಲವೊಂದಷ್ಟು ನಮ್ಮಲ್ಲಿ ಪೂರ್ ಫ್ಯಾಮಿಲಿ ಇದೆ, ನಮ್ಮ ಫ್ಯಾಮಿಲಿಯಲ್ಲಿ ಫಿನಾನ್ಷಿಯಲ್ ಕಂಡೀಷನ್ನು ಚೆನ್ನಾಗಿಲ್ಲ ಅಥವಾ ಅನ್ಸ್ಟೇಬಲ್ ಆಗಿದೆ ಇನ್ಕಮ್ಮು, ಅಥವಾ ಯಾವುದೇ ರೀತಿ ಎಜುಕೇಷನ್ಗೆ ಸಪೋರ್ಟ್ ಮಾಡೋಕ್ಕೆ ಆಗ್ತಾ ಇಲ್ಲ ನಮ್ಮ ಫ್ಯಾಮಿಲಿ ಕಡೆಯಿಂದ, ನಿಮ್ಮ ಏನು ಪ್ರಾಬ್ಲಮ್ ಇದೆ ಅದನ್ನು ಇಲ್ಲಿ ಮೆನ್ಷನ್ ಮಾಡಿ. ಸ್ಕಾಲರ್ಶಿಪ್ ಹೆಲ್ಪ್ ಬಂದುಬಿಟ್ಟು ಈ ಒಂದು ಸ್ಕಾಲರ್ಶಿಪ್ಪಿಂದ ನೀವು ಯಾವ ರೀತಿ ಬೆನಿಫಿಟ್ ತೊಗೊಳ್ತೀರಾ, ಈ ಒಂದು ಮನಿಯಿಂದ ಹೆಂಗೆ ಹೆಲ್ಪ್ ಆಗುತ್ತೆ ಅಂತ. ಸೊ ಇಲ್ಲಿ ಲ್ಯಾಪ್ಟಾಪ್ ತೊಗೊಳ್ತೀರಾ, ಸ್ಕೂಲ್ ಕಾಲೇಜ್ ಫೀಸನ್ನು ಪೇ ಮಾಡ್ತೀರಾ, ಕೋಚಿಂಗ್ ಇನ್ಸ್ಟಿಟ್ಯೂಟಿಗೆ ಇದನ್ನು ಪೇ ಮಾಡ್ತೀರಾ ಅಥವಾ ಹಾಸ್ಟೆಲಿಗೆ ಪೇ ಮಾಡ್ತೀರಾ ಅಂತ ಹೇಳ್ಬಿಟ್ಟು ಬರಿಬೋದು. ಸೊ ನೆಕ್ಸ್ಟು ಬೇರೆ ಯಾವುದಾದ್ರೂ ಸ್ಕಾಲರ್ಶಿಪ್ನ ನೀವು ರಿಸೀವ್ ಮಾಡ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ಎಸ್ ಅಥವಾ ನೋ ನಿಮ್ಗೆ ಏನು ಅಪ್ಲಿಕೇಬಲ್ ಆಗುತ್ತೆ ಅದನ್ನ ಬರೀತೀರಾ. ಎಸ್ ಅಂತಂದರೆ ನೀವು ಸ್ಕಾಲರ್ಶಿಪ್ ನೇಮನ್ನು ಕಂಪ್ಲೀಟಾಗಿ ಬರೀರಿ. ನೋ ಅಂತಂದರೆ ಕಂಪ್ಲೀಟಾಗಿ ಬರೀಬೇಕು. ನೋ ಐ ಆಮ್ ನಾಟ್ ರಿಸೀವಿಂಗ್ ಎನಿ ಸ್ಕಾಲರ್ಶಿಪ್ ಅಂತ ಹೇಳಿ ಬರೀರಿ, ಯಾಕಂದರೆ ಮಿನಿಮಮ್ 20 ಕ್ಯಾರೆಕ್ಟರ್ಸ್ ಬೇಕಾಗುತ್ತಿಲ್ಲ. ಅದಾದಮೇಲೆ ಶಾರ್ಟ್ ಲಿಸ್ಟ್ ಆದರೆ ನೀವು ಈ ಒಂದು ಸ್ಕಾಲರ್ಶಿಪ್ಪಿಗೆ ಫಿಸಿಕಲ್ ವೆರಿಫಿಕೇಷನಿಗೆ ಅಂತಂದರೆ ನಿಮ್ಮ ಯಾವ ಒಂದು ಜಾಗದಲ್ಲಿ ವಾಸವಾಗಿದ್ದೀರಾ ಅಲ್ಲಿ ಬಂದು ನಾವು ವೆರಿಫೈ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಅಗ್ರಿ ಅಂತ ಹೇಳಿ ಎಸ್ ಅಂತ ಹೇಳಿ ಸೆಲೆಕ್ಟ್ ಮಾಡ್ತೀರಾ, ಐ ಅಗ್ರಿ ಅಂತ. ಅದಾದಮೇಲೆ ನಿಮ್ಮ ಒಂದು ಕಂಪ್ಲೀಟ್ ಅಡ್ರೆಸ್ಸನ್ನು ಇಲ್ಲಿ ಮೆನ್ಷನ್ ಮಾಡಬೇಕಾಗತ್ತೆ ನೀವು. ನೆಕ್ಸ್ಟ್ ಕ್ವಶನಲ್ಲಿ ಇಲ್ಲಿ ಏನಂತಂದರೆ ನಿಮ್ಮ ಹೌಸ್ ನಂಬರು ಅಥವಾ ಫ್ಲ್ಯಾಟ್ ನಂಬರು, ಇಷ್ಟನೇ ಮೇಯ್ನು, ಇಷ್ಟನೇ ಕ್ರಾಸು, ಈ ಒಂದು ಸಿಟಿ ಅಲ್ಲಿ ಈ ಒಂದು ಸ್ಟ್ರೀಟ್ ಈ ಒಂದು ಲೊಕ್ಯಾಲಿಟಿಯಲ್ಲಿದೆ, ಅದ್ರ ಜೊತೆ ನಿಮ್ಮ ಲ್ಯಾಂಡ್ ಮಾರ್ಕ್ ಏನಿರುತ್ತೆ ಅದು, ಸಿಟಿ, ಸ್ಟೇಟು, ಪಿನ್ ಕೋಡು ಪ್ರತಿಯೊಂದನ್ನು ಕರೆಕ್ಟಾಗಿರುವಂಥ ಡೀಟೇಲ್ಸನ್ನು ಇಲ್ಲಿ ಫಿಲಪ್ ಮಾಡಿ. ನೀವು ಇವಾಗ ಯಾವ ಜಾಗದಲ್ಲಿ ವಾಸವಾಗಿದ್ದೀರೋ ಅದನ್ನೇ ಫಿಲಪ್ ಮಾಡಿ. ಸೊ ಪರ್ಫೆಕ್ಟಾಗಿರುವಂಥ ಕಂಪ್ಲೀಟ್ ಅಡ್ರೆಸ್ಸನ್ನು ಫಿಲಪ್ ಮಾಡಾದಮೇಲೆ ನೆಕ್ಸ್ಟ್ ಬಂದುಬಿಟ್ಟು ಕ್ರೈಸಿಸ್ ಇನ್ ಡೀಟೇಲ್ ಅಂತ ಹೇಳ್ಬಿಟ್ಟು ನಿಮಗೆ ಯಾವುದಾದ್ರೂ ರೀತಿಯ ನಾವು ಆವಾಗಲೇ ಡಿಸ್ಕಸ್ ಮಾಡಿದ್ವಿ ಅಲ್ವಾ. ಸೊ ಈ ಥರ ಏನಾದ್ರು ಕೊರೋನಾ ಕ್ರೈಸಿಸ್ ಅಥವಾ ಬೇರೆ ಯಾವುದೇ ರೀತಿ ಕ್ರೈಸಿಸ್ಸಿಂದ ನಿಮ್ಮ ಫ್ಯಾಮಿಲಿ ಫಿನಾನ್ಷಿಯಲ್ ಕಂಡೀಷನ್ನು ಗೆ ಪ್ರಾಬ್ಲಮ್ ಆಗಿದ್ದರೆ, ಸೋಷಿಯಲಿ ಅಥವಾ ಎಮೋಷ್ನಲಿ ಏನಾದರೂ ಪ್ರಾಬ್ಲಮ್ ನೀವು ಫೇಸ್ ಮಾಡಿದರೆ ಅದನ್ನು ಕರೆಕ್ಟಾಗಿ ಡೇಟು, ಮಂತು, ಇಯರ್ನೆಲ್ಲ ಮೆನ್ಷನ್ ಮಾಡಿಬಿಟ್ಟು ಇಲ್ಲಿ ಎಕ್ಸ್ಪ್ಲೇನ್ ಮಾಡಿ ಬ್ರೀಫಾಗಿ. ಇಲ್ಲ ಅಂತಂದರೆ ನೋ ಅಂಥೇಳಿ 20 ಕ್ಯಾರೆಕ್ಟರ್ಸಲ್ಲಿ ಇಲ್ಲ ಯಾವುದು ರೀತಿ ಕ್ರೈಸಿಸನ್ನು ಒಳಗೊಂಡಿಲ್ಲ ಅಂತ ಹೇಳ್ಬಿಟ್ಟು ನೋ ಅಂತ ಸೆಲೆಕ್ಟ್ ಮಾಡ್ತೀರಾ. ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಯಾವುದಾದ್ರೂ ಮೆಂಟರ್ಶಿಪ್ ಸೆಷನ್ಸು ಬೇಕಾ ಅಂತ ಹೇಳಿ 6th ಕ್ವಶನ್ ಇರೋದು. 6th ಕ್ವಶನಲ್ಲಿ ನೀವು ಎಸ್ ಅಂತ ಮೆನ್ಷನ್ ಮಾಡಿ, ನಿಮ್ಗೆ ಇದರಿಂದ ಹೆಲ್ಪ್ ಆಗುತ್ತೆ. ಕರಿಯರ್ ಗೈಡೆನ್ಸು ಅಥವಾ ಬ್ಯಾಂಕ್ ಎಕ್ಸಾಮ್ ಕೋಚಿಂಗು, ಕಾಂಪಿಟೇಟಿವ್ ಎಕ್ಸಾಮ್ ಕೋಚಿಂಗು, ಈ ಥರ ಏನಾದರೂ ನಿಮಗೆ ಯಾವ ಒಂದು ಫೀಲ್ಡ್ನಲ್ಲಿ ನಿಮಗೆ ಮೆಂಟರ್ಶಿಪ್ ಬೇಕು, ಯಾವ ಒಂದು ಟಾಪಿಕ್ ಬಗ್ಗೆ ಮೆಂಟರ್ಶಿಪ್ ಬೇಕು ಅಂತ ಹೇಳ್ಬಿಟ್ಟು ನಿಮ್ಮ ಇಂಟ್ರೆಸ್ಟ್ ಏನಿದೆ
ನಿಮ್ಮ ಒಂದು ಓನ್ ವರ್ಡ್ಸ್ನಲ್ಲಿ ಇಲ್ಲಿ ಬರೀರಿ. ನಾನು ನಿಮಗೆ ಗೊತ್ತಾಗಲಿ ಅಂತ ಎಕ್ಸಾಂಪಲ್ ಇವಾಗ ಕರಿಯರ್ ಗೈಡೆನ್ಸ್ ಅಥವಾ ಬ್ಯಾಕ್ ಕೋಚಿಂಗ್ ಅಂತ ಹೇಳಿ ಮೆನ್ಷನ್ ಮಾಡಿದ್ದೀನಿ ಅಷ್ಟೇ. ಸೊ ಇಲ್ಲಿ ಮೆಂಟರ್ಶಿಪ್ ಸೆಷನ್ಸಿಂದ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಎಸ್ ಅಂತ ಬರೀರಿ. ಅದಾದಮೇಲೆ ನಿಮ್ಮ ತಂದೆ ಅಥವಾ ತಾಯಿ ಯಾರಾದರೂ ನಿಮ್ಮ ಪೇರೆಂಟ್ಸು HDFC ಬ್ಯಾಂಕ್, HDFC ಪರಿವರ್ತನೋ ಬಡಿ ಫಸ್ಟ್ ಸ್ಟಡಿಯಲ್ಲಿ ವರ್ಕ್ ಮಾಡ್ತಾ ಇದ್ದಾರಾ ಅಂತೇಳಿ ಕೇಳಿದ್ದಾರೆ. ಎಸ್ ಅಥವಾ ನೋ, ನಿಮ್ಗೇನು ಅಪ್ಲಿಕೇಬಲ್ ಆಗುತ್ತೆ ಅದು. ನಿಮ್ಮ ಕೋರ್ಸಿನ ಮೋಡನ್ನು ಸೆಲೆಕ್ಟ್ ಮಾಡ್ತೀರಾ. ಫುಲ್ ಟೈಮಲ್ಲಿ ನೀವು ಕೋರ್ಸನ್ನು ಅಟೆಂಡ್ ಮಾಡ್ತಾ ಇದ್ದೀರಾ, ಸ್ಕೂಲ್ ಅಥವಾ ಕಾಲೇಜು ಅಥವಾ ಪಾರ್ಟ್ ಟೈಮ್ ಅಂತೇಳಿ ಮೆನ್ಷನ್ ಮಾಡಿದರೆ ನಿಮ್ಗೆ ಅಪ್ಲಿಕೇಬಲ್ ಆಗೋದನ್ನು ಸೆಲೆಕ್ಟ್ ಮಾಡಿ. ನೆಕ್ಸ್ಟು ಮೋಡ್ ಆಫ್ ಸ್ಟಡಿ, ಡೇ ಸ್ಕಾಲರಾ, ಹಾಸ್ಟೆಲಲ್ಲಿ ಇದ್ಕೊಂಡು ಓದ್ತಾ ಇದ್ದೀರಾ ಅಥವಾ ಡಿಸ್ಟೆನ್ಸ್ ಲರ್ನಿಂಗಲ್ಲಿ ನಿಮ್ಮ ಒಂದು ಕೋರ್ಸ್ ಅಥವಾ ಕಾಲೇಜನ್ನು ಇದೆಯಾ, ನಿಮ್ಗೆ ಏನು ಅಪ್ಲಿಕೇಬಲ್ ಆಗುತ್ತೆ ಅದನ್ನು ಇಲ್ಲಿ ಸೆಲೆಕ್ಟ್ ಮಾಡ್ತಾ ಹೋಗಿ. ಓಕೆ, ಸೊ ಇಲ್ಲಿ ನೆಕ್ಸ್ಟ್ ಬಂದುಬಿಟ್ಟು ನಿಮ್ಮ ಇನ್ಸ್ಟಿಟ್ಯೂಟ್ ಟೈಪ್ ಅಂತ. ಇನ್ಸ್ಟಿಟ್ಯೂಟ್ ಟೈಪ್ ಅಂದರೆ ಸ್ಕೂಲ್ ಅಥವಾ ಕಾಲೇಜ್ ನೀವು ಎಲ್ಲಿ ಓದ್ತಾ ಇದ್ದೀರಾ ಅದು ಗೌರ್ಮೆಂಟ್ ಏಡೆಡ್ಡಾ ಅಥವಾ ಪ್ರೈವೇಟಾ, ನಿಮ್ಗೆ ಏನು ಅಪ್ಲಿಕೇಬಲ್ ಆಗುತ್ತೆ ಅದನ್ನು ಸೆಲೆಕ್ಟ್ ಮಾಡ್ತೀರಾ. ಅದಾದಮೇಲೆ ಸೇವ್ ಆ್ಯಂಡ್ ಕಂಟಿನ್ಯೂ ಅಂತ ಕ್ಲಿಕ್ ಮಾಡ್ತೀರಾ. ನೆಕ್ಸ್ಟ್ ಬಂದುಬಿಟ್ಟು ರೆಫರೆನ್ಸಸ್ ಸೆಕ್ಷನ್ನ ಯಾಕೆ ಅಂತಂದರೆ ಇಲ್ಲಿ ಅಪ್ಲಿಕೆಂಟ್ ಹೌದು ಇಲ್ಲಿ ಓದ್ತಾ ಇದ್ದಾರೆ, ಹೌದು ಇವ್ರು ಸ್ಟೂಡೆಂಟ್ ಅಂತ ಹೇಳಿ ಇವರು ವೆರಿಫೈ ಮಾಡೋದಕ್ಕೆ ಅವ್ರಿಗೆ ಕಾಲ್ ಮಾಡ್ತಾರೆ. ಈ ಒಂದು ಇನ್ಸ್ಟಿಟ್ಯೂಷನ್ ಸ್ಕಾಲರ್ಶಿಪ್ ಕೊಡ್ತಾರಲ್ಲ ಆ ಒಂದು ಇನ್ಸ್ಟಿಟ್ಯೂಟ್ ಕಡೆಯಿಂದ. ಸೊ ಇಲ್ಲಿ ನೀವು ಯಾವಾಗಲೂ ಸೇಫರ್ ಸೈಡ್ ನಿಮ್ಮ ಒಂದು ಟೀಚರ್ ಅಥವಾ ಪ್ರೊಫೆಸರ್ ಹತ್ರ ಹೋಗ್ಬಿಟ್ಟು ಈ ಥರ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ಳಿ. ನಾನೊಂದು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಿದ್ದೀನಿ, ನನಗೆ ನಿಮ್ಮಿಂದ ಒಂದು ಹೆಲ್ಪ್ ಬೇಕಾಗಿತ್ತು, ನಿಮ್ಮ ಲೀಗಲ್ ನೇಮು ಮತ್ತು ಫೋನ್ ನಂಬರ್, ಆ್ಯಕ್ಟಿವ್ ಫೋನ್ ನಂಬರ್ ನಂಗೆ ಬೇಕಾಗಿತ್ತು ಅಂತ ಹೇಳಿಬಿಟ್ಟು ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿ ಕೇಳಿಬಿಟ್ಟು ಇಲ್ಲಿ ರೆಫರೆನ್ಸ್ ನೇಮು ಅದಾದಮೇಲೆ ಅವರ ಫೋನ್ ನಂಬರನ್ನು ಮೆನ್ಷನ್ ಮಾಡಿ. ಇಮೇಲ್ ಆಪ್ಷನಲ್ಲು, ಇಮೇಲ್ ಇದ್ದರೆ ಸರಿ, ಇಲ್ಲ ಅಂತಂದರೆ ಫೈನ್. ಫೋನ್ ನಂಬರು ಮತ್ತು ಲೀಗಲ್ ನೇಮನ್ನು ಇಲ್ಲಿ ಮೆನ್ಷನ್ ಮಾಡಿಬಿಟ್ಟು ಸೇವ್ ಆ್ಯಂಡ್ ಕಂಟಿನ್ಯೂ ಅಂತ ಹೇಳಿ ಕ್ಲಿಕ್ ಮಾಡ್ತೀರಾ. ಅದಾದಮೇಲೆ ನೆಕ್ಸ್ಟ್ ಬಂದುಬಿಟ್ಟು ಪ್ರೂಫ್ಸ್ ಸೆಕ್ಷನ್ ಬರುತ್ತೆ. ಪ್ರೂಫಲ್ಲಿ ಐಡೆಂಟಿಟಿ ಪ್ರೂಫ್ ಬರುತ್ತೆ. ಇಲ್ಲಿ ಐಡೆಂಟಿಟಿ ಪ್ರೂಫಲ್ಲಿ ನಿಮ್ಮ ಪಾನ್ ಕಾರ್ಡು, ವೋಟರ್ ID ಅಥವಾ ಯಾವುದು ಆಪ್ಷನ್ಸ್ ನಿಮ್ಮ ಹತ್ರ ಇಲ್ಲ ಅಂತಂದರೆ ಸ್ಕೂಲ್ ಅಥವಾ ಕಾಲೇಜಿನ ID ಕಾರ್ಡನ್ನು ಫೋಟೋನ ತೆಗೆದು 1.5 MB ಫೈಲ್ ಸೈಜು ಅಥವಾ ಅದರಿಂದ ಕಡಿಮೆ ಫೈಲ್ ಸೈಜ್ ಮಾಡಿಬಿಟ್ಟು ಅದನ್ನು ಇಲ್ಲಿ ಅಪ್ಲೋಡ್ ಮಾಡ್ತೀರಾ. ಸೊ ಅಪ್ಲೋಡ್ ಮಾಡೋ ಪ್ರೋಸೆಸ್ಸು ತುಂಬ ಸಿಂಪಲ್ ಆಗಿದೆ. ಇಲ್ಲಿ ಕಾಲೇಜ್ ಅಥವಾ ಸ್ಕೂಲ್ ID ಕಾರ್ಡ್ ಅಂತ ಹೇಳಿ ಸೆಲೆಕ್ಟ್ ಮಾಡಾದ್ಮೇಲೆ ಈ ಥರ ನಿಮಗೆ ಅಪ್ವರ್ಡ್ ಆರೋ ಮಾರ್ಕ್ ಕಾಣ್ತಾ ಇದೆಯಲ್ಲ, ಅದರ ಮೇಲೆ ನೀವು ಜಸ್ಟ್ ಕ್ಲಿಕ್ ಮಾಡಿದರೆ ನಿಮ್ಮ ಫೋನ್ನಲ್ಲೇ ನಿಮಗೆ ಫೋಟೋವನ್ನು ಸೆಲೆಕ್ಟ್ ಮಾಡುವಂಥ ಆಪ್ಷನ್ನು ಕಾಣಿಸುತ್ತೆ. ಅದನ್ನು ನೀವು ಸೆಲೆಕ್ಟ್ ಮಾಡ್ತಾ ಹೋಗ್ತೀರಾ. ಡಿಸೀಸ್ಡ್ ಪ್ರೂಫ್ ಅಂತಂದರೆ ಏನಾದರೂ ನಿಮ್ಮ ಪೇರೆಂಟ್ಸ್ ಏನಾದರೂ ಮರಣವನ್ನು ಯಾರಾದರೂ ಪೇರೆಂಟ್ಸ್ ಹೊಂದಿದ್ರೆ ಅವರ ಒಂದು ಪ್ರೂಫನ್ನು ಹಾಕೋದಕ್ಕೆ ಕೇಳುತ್ತೆ. ನಿಮ್ಗೆ ಅಪ್ಲಿಕೇಬಲ್ ಆದರೆ ಸೆಲೆಕ್ಟ್ ಮಾಡಿದರೆ ಬರುತ್ತೆ, ಇಲ್ಲ ಅಂತಂದರೆ ಈ ಒಂದು ಆಪ್ಷನ್ನು ಕಾಣಿಸೋದಿಲ್ಲ. ನೆಕ್ಸ್ಟು ಬ್ಯಾಂಕ್ ಪ್ರೂಫ್ ಬಂದುಬಿಟ್ಟು ನಿಮ್ಮ ಬ್ಯಾಂಕ್ ಪಾಸ್ಬುಕ್ಕಿನ ಫಸ್ಟ್ ಪೇಜ್ ಇರುತ್ತಲ್ವ, ಅದನ್ನು ಇಲ್ಲಿ ಅಪ್ಲೋಡ್ ಮಾಡ್ತೀರಾ, ಫಸ್ಟ್ ಪೇಜಿನ ಫೋಟೋ. ಸೊ ಜಸ್ಟ್ ವೆರಿ ಸಿಂಪಲ್. ಈ ಒಂದು ಅಪ್ವರ್ಡ್ ಆರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡುತ್ತಿದ್ದಂಗೆ ನಿಮ್ಮ ಫೋನ್ನಲ್ಲಿ ಆಪ್ಷನ್ಸ್, ಫೋಟೋ ಸೆಲೆಕ್ಷನ್ ಆಪ್ಷನ್ಸ್ ತೋರಿಸ್ತಾ ಹೋಗುತ್ತೆ. ನಾನು ಇಲ್ಲಿ ಎಜುಕೇಷನ್ನ ಸೆಲೆಕ್ಟ್ ಮಾಡುವಾಗ 11th ಅಂತ ಸೆಲೆಕ್ಟ್ ಮಾಡಿದ್ದೆ ಅಲ್ವಾ, ಅದಕ್ಕೋಸ್ಕರ 10th ಮಾರ್ಕ್ ಶೀಟ್ ಕೇಳ್ತಾ ಇದೆ. ನೀವು 4th ಸ್ಟ್ಯಾಂಡರ್ಡಲ್ಲಿದ್ದರೆ 3rd ಸ್ಟ್ಯಾಂಡರ್ಡಿನ ಮಾರ್ಕ್ಸ್ ಕಾರ್ಡ್ ಕೇಳುತ್ತೆ. ವೆರಿ ಸಿಂಪಲ್. ಸೊ ಈ ಥರ. ಅದಾದಮೇಲೆ ಇನ್ಕಮ್ ಪ್ರೂಫು, ಮದರನ್ನು ಇನ್ಕಮ್ ಅರ್ನ್ ಮಾಡ್ತಾರೆ ಅಂತ ನಾನು ತೋರಿಸಿದ್ದೆ. ಸೊ ಅದಕ್ಕೋಸ್ಕರ ಮದರನ್ನು ಇನ್ಕಮ್ ಪ್ರೂಫ್ ಕೇಳ್ತಾ ಇದೆ. ಇಲ್ಲಿ ಬೆಸ್ಟ್ ನೀವು ಯಾವಾಗಲೂ ಇನ್ಕಮ್ ಸರ್ಟಿಫಿಕೇಟ್ ಡಾಕ್ಯುಮೆಂಟ್ ಏನಿದೆಯಲ್ಲ ಅದನ್ನೇ ಅಪ್ಲೋಡ್ ಮಾಡಿಬಿಡಿ. ಫಾದರ್ ಅಥವಾ ಮದರ್ ಸ್ಯಾಲ್ರಿ ಸ್ಲಿಪ್ ಇದ್ದರೆ ಸರಿ, ಇಲ್ಲ ಅಂತಂದರೆ ಇನ್ಕಮ್ ಸರ್ಟಿಫಿಕೇಟ್ನ ಇಲ್ಲಿ ಅಪ್ಲೋಡ್ ಮಾಡಿ. ವೆರಿ ಸಿಂಪಲ್. ಸೊ ಅದಾದಮೇಲೆ ಫೀ ರೆಸಿಪ್ಟು, ನೀವು ಸ್ಕೂಲ್ ಅಥವಾ ಕಾಲೇಜಿನಲ್ಲಿ ಓದ್ತಾ ಇರ್ತೀರಲ್ವ, ಅದರಿಂದ ಒಂದು ಲೇಟೆಸ್ಟ್ ಫೀ ರೆಸಿಪ್ಟ್ ಏನಿರುತ್ತೆ ಅದನ್ನು ಇಲ್ಲಿ ಅಟ್ಯಾಚ್ ಮಾಡಿ ಅಷ್ಟೆ. ಸೊ ಈ ಆರೋ ಮೇಲೆ ಕ್ಲಿಕ್ ಮಾಡ್ತಿದ್ದಂಗೆ ಫೋಟೋ ಚೂಸಿಂಗ್ ಆಪ್ಷನ್ನು ಫೋನ್ನಲ್ಲಿ ಅದಾಗದೆ ಬರುತ್ತೆ. ಆ ಒಂದು ಫೋಟೋವನ್ನು ಸೆಲೆಕ್ಟ್ ಮಾಡೋದು ಅಷ್ಟೆ. ಓಕೆ, ಸೊ ಇಷ್ಟನ್ನು ಎಂಟರ್ ಮಾಡಾದಮೇಲೆ, ಇಷ್ಟು ಡಾಕ್ಯುಮೆಂಟ್ಸನ್ನು ಅಪ್ಲೋಡ್ ಮಾಡಾದಮೇಲೆ ಸೇವ್ ಆ್ಯಂಡ್ ಕಂಟಿನ್ಯೂ ಅಂತ ಕ್ಲಿಕ್ ಮಾಡ್ತೀರಾ. ನೆಕ್ಸ್ಟ್ ಬಂದುಬಿಟ್ಟು ರಿವ್ಯೂ ಆಪ್ಷನ್ಸ್ ಬರುತ್ತೆ. ರಿವ್ಯೂ ಮಾಡೋದು ಅಂತಂದರೆ ನೀವು ಕೊಟ್ಟಿರೋಂಥ ಡೀಟೇಲ್ಸ್ ಎಲ್ಲ ಕರೆಕ್ಟಾಗಿದೆ ಅಂತ ಹೇಳ್ಬಿಟ್ಟು ನೀವು ಅಕ್ನಾಲೆಜ್ ಮಾಡುವಂಥದ್ದಷ್ಟೇ. ಇಲ್ಲಿ ಪ್ರೂಫ್ ಸೆಕ್ಷನ್ ಬ್ಲ್ಯಾಂಕ್ ಯಾಕಿದೆ ಅಂತಂದರೆ ನಾನೇನು ಪ್ರೂಫ್ ಇನ್ನೂ ಅಪ್ಲೋಡ್ ಮಾಡಿಲ್ಲ, ಅದಕ್ಕೆ ಬ್ಲ್ಯಾಂಕ್ ಕಾಣಿಸ್ತಾ ಇದೆ. ನೀವು ಅಪ್ಲೋಡ್ ಮಾಡ್ತಿದ್ದಂಗೆ ಇದೇ ಥರ ರೈಟ್ ಮಾರ್ಕ್ ಪ್ರೂಫ್ ಸೆಕ್ಷನಲ್ಲೂ ಕಾಣುತ್ತೆ. ಸೊ ಇಲ್ಲಿ ಬಂದು ಈ ಒಂದು ಇನ್ಫಾರ್ಮೇಷನ್ನ ಕರೆಕ್ಟಾಗಿ ಓದಿ ಅಂತ ಕಾಣ್ತಾ ಇದೆ. ಪ್ರೂಫ್ ಅಪ್ಲೋಡ್ ಮಾಡದೇ ಇರೋದ್ರಿಂದ ಈ ಥರ
ರೆಡ್ ಮಾರ್ಕ್ 6 ಅಂತ ಕಾಣಿಸ್ತಾ ಇದೆ. ಅಪ್ಲೋಡ್ ಮಾಡಿದ ಮೇಲೆ ಅದು ಹೋಗುತ್ತೆ ಆ ಒಂದು ರೆಡ್ ಮಾರ್ಕು. ಸೊ ಇಲ್ಲಿ ಬಂದ್ಬಿಟ್ಟು ನೀವು ಬೇರೆ ಯಾವುದು ಸ್ಕಾಲರ್ಶಿಪ್ನ ತೊಗೊಳ್ತಾ ಇಲ್ಲ ಅಂಥೇಳಿ ಇಲ್ಲಿ ಮೆನ್ಷನ್ ಮಾಡಿದ್ದೀರಾ, ನೀವು ಇದನ್ನು ರೈಟ್ಫುಲ್ ಇನ್ಫಾರ್ಮೇಷನ್ ಕೊಟ್ಟಿದ್ದೀರಾ ಅಂಥೇಳಿ ಕೇಳ್ತಾ ಇದೆ. ನಾನು ಯಾವ ಇನ್ಫಾರ್ಮೇಷನ್ ಯಾವ ಒಂದು ಸ್ಕಾಲರ್ಶಿಪ್ಪನ್ನು ಮುಂಚೆ ತೊಗೊಂಡಿಲ್ಲ ಅಂತ ನಾನು ಮೆನ್ಷನ್ ಮಾಡಿದ್ದೆ ಅಲ್ವಾ, ಸೊ ಹಂಗಾಗಿ ಇದು ಕೇಳ್ತಾ ಇದೆ. ಸೊ ಈ ಥರ ನಿಮಗೆ ಇಲ್ಲಿ ಡೀಟೇಲ್ಸ್ ಇದೆ ಅಲ್ವಾ, ಅದನ್ನು ಕ್ಲಿಯರಾಗಿ ಓದ್ಕೊಳ್ಳಿ, ತುಂಬ ಈಸಿ ಇದೆ. ಈ ಒಂದು ಸ್ಕಾಲರ್ಶಿಪ್ ಡೀಟೇಲ್ಸ್ನ ಏನು ಕೊಟ್ಟಿದ್ದೀರಾ ಸ್ಕಾಲರ್ಶಿಪ್ ಅಪ್ಲಿಕೇಶನ್ನಲ್ಲಿ ಅದೇನಾದರೂ ತಪ್ಪಿದರೆ ನಿಮ್ಮ ಒಂದು ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಡಿಸ್ಕ್ವಾಲಿಫೈ ಮಾಡ್ತೀವಿ ಅಂತ ಹೇಳಿ ಎಲ್ಲ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಅಷ್ಟೇ. ತುಂಬ ಸಿಂಪಲ್ ಆಗಿದೆ. ಸೊ ಅದಾದಮೇಲೆ ಇಲ್ಲಿ ಏನು 6 ಬ್ಲಾಕ್ಸ್ ಇದೆ ಅಲ್ವಾ, ಸೊ ಅದನ್ನೆಲ್ಲ ರೈಟ್ ಕ್ಲಿಕ್ ಮಾಡಿಬಿಟ್ಟು ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದರೆ ಈ ಒಂದು